ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪ್ರೌಢಶಾಲೆ ಆಂಗಣದಲ್ಲಿ ಇಂದು ದೈಹಿಕ ಶಿಕ್ಷಣ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಆರೋಗ್ಯ ಶಿಕ್ಷಣದೊಳಗೆ ನಾವು ಅಧ್ಯಾಯ ಇನ್ನೊಂದನ್ನ ಸಮುದಾಯ ಆರೋಗ್ಯ ಅಂತಕ್ಕಂಥ ಪಾಠವನ್ನು ಇಂದು ಮಾಡ್ತಾ ಇದ್ದೇವೆ. ಇಂದು ಕೂಡ ರಾಷ್ಟ್ರೀಯ ಬಾಲವಿಕಾಸ ದಿನಾಚರಣೆಯ ಶುಭಾಶಯಗಳು. ಇಂದು ನಿಮಗೆ ಬಾಲವಿಕಾಸ ಅಂದ ತಕ್ಷಣ ಒಬ್ಬ ವಿಜ್ಞಾನಿ ಬಹಳ ಮುಖ್ಯವಾಗಿರ್ತಕ್ಕಂಥ ಇವರು ಒಂದು ಕಥೆ ಸಣ್ಣ ಒಂದು ಕಥೆಯನ್ನು ಬಯಸ್ತಾನೆ. ಆ ಕಥೆ ಏನಪ್ಪಾ ಅಂತಂದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಅಂತಕ್ಕಂಥ ಒಬ್ಬ ಜ್ಞಾನಿ ಬಲ್ಬ್ ಅನ್ನ ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಪ್ರಾಥಮಿಕ ಶಾಲೆ ಒಳಗೆ ಅವರು ಶಾಲೆಗೆ ಬರ್ತಾರೆ. ಆ ಶಾಲೆಗೆ ಬಂದಂತ ಮಗು ತನ್ನ ಮತ್ತೆ ಸಾಯಂಕಾಲ ಹೋದ್ಮೇಲೆ ಎಲ್ಲಿಗೆ ಮನೆಗೆ ಹೋದ್ಮೇಲೆ ಅವರ ತಾಯಿಗೆ ಈ ಶಿಕ್ಷಕರು ಪತ್ರ ಬರೆದಿರ್ತಾರೆ. ಒಂದು ಪತ್ರನ ಆ ಪತ್ರ ತೆಗೆದುಕೊಂಡು ಹೋಗಿ ಆ ಮಗುಗೆ ತೋರಿಸ್ತಾರೆ, ಆ ತಾಯಿಗೆ ತೋರಿಸ್ತಾರೆ. ಆ ತಾಯಿಗೆ ತೋರಿಸಿದಾಗ ಆ ತಾಯಿ ಬಹಳ ಮನಸ್ಸಿಗೆ ಬಹಳಷ್ಟು ನೋವಾಗಿರ್ತದೆ. ಆದ್ರೆ ಅದನ್ನ ಖುಷಿಯನ್ನು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಆ ಮಗು ಹೇಳಿ, ಆ ಮಗುಗೆ ನೀನು ಬಹಳ ಬುದ್ಧಿವಂತ ಇದೆಯಾ ಶಾಲೆಯೊಳಗೆ, ನಿನ್ನ ಬುದ್ಧಿವಂತಿಕೆಯನ್ನು ನೋಡಿ ಆ ಬುದ್ಧಿವಂತಿಕೆಗೆ ಹೆಚ್ಚು ಶಿಕ್ಷಕರು ನಮ್ಮ ಶಾಲೆ ಒಳಗೆ ಯಾರೂ ಪಾಠ ಮಾಡೋದಿಲ್ಲ ಅಂತ ಬುದ್ಧಿವಂತ ನೀನು ಅಂತ ಹೇಳಿ ಪತ್ರದೊಳಗೆ ಶಿಕ್ಷಕರು ಬರೆದಿದ್ದಾರೆ ಅಂತೇಳಿ ಹೇಳ್ತಾರೆ. ಆ ಪತ್ರ ಹೇಳಿದ ಮೇಲೆ ಆ ಅಲ್ಬರ್ಟ್ಸನ್ನು ಏನು ಸ್ಪಿರಿಟ್ ಅನ್ನ ಒಂದು ಸ್ಫೂರ್ತಿಯನ್ನ ತೆಗೆದುಕೊಂಡು ತಾಯಿಯ ಒಂದು ಸ್ಫೂರ್ತಿಯನ್ನು ಪಡೆದು ಅವನೇನಾಗ್ತಂದ್ರೆ ಒಂದು ಉತ್ತಮ ದೊಡ್ಡ ನೊಬೆಲ್ ಪ್ರಶಸ್ತಿ ಅವನಿಗೆ ಸಿಗ್ತದೆ. ಸಿಕ್ಕ ಆದ ನಂತರ ಮತ್ತೆ ಎಷ್ಟೋ ವರ್ಷಗಳ ನಂತರ ಮನೆಯಲ್ಲಿ ಬಿದ್ದಿರತಕ್ಕಂತ ಆ ಪತ್ರ ಸಿಗ್ತದೆ. ಆ ಪತ್ರ ಸಿಕ್ಕಾಗ ತಾಯಿ ಇರೋದಿಲ್ಲ, ತಾಯಿ ಸತ್ತು ತೀರ್ಕೊಂಡಿರ್ತಾರೆ. ತೀರ್ಕೊಂಡಾಗ ಅದನ್ನ ಓದಿದ ಆ ಪತ್ರದಲ್ಲಿ ಏನಿತ್ತಂದ್ರೆ ಅವಾಗಿನ ಬಂದಿರತಕ್ಕಂಥ ಶಿಕ್ಷಕ ಪತ್ರ ಹೇಗಿತ್ತಂದ್ರೆ, ಈ ವಿದ್ಯಾರ್ಥಿ ಬಹಳಷ್ಟು ದಟ್ಟ ಇದ್ದಾನೆ, ಈ ದಟ್ಟ ವಿದ್ಯಾರ್ಥಿಗೆ ನಾವು ಯಾರು ಕೂಡ ಶಾಲೆಗಳಲ್ಲಿ ಪಾಠ ಮಾಡ್ತಕ್ಕಂಥ ಶಿಕ್ಷಕರು ಇಲ್ಲ ಅಂತಕ್ಕಂಥ ಆ ಈ ದೊಡ್ಡ ವಿದ್ಯಾರ್ಥಿ ನಾವು ಸೀಟ್ ಕೊಡಲ್ಲ ಅಂತಕ್ಕಂಥದನ್ನ ಪತ್ರದಲ್ಲಿ ಬರೆದಿರ್ತಾರೆ. ಆ ಅವಾಗಿನ ಇದರೊಳಗೆ ತಾಯಿ ಸ್ಪಿರಿಟ್ ತೆಗೆದುಕೊಂಡಂತ ಐನ್ಸ್ಟೈನ್ ಬಲ್ಬ್ ಅನ್ನ ಕಂಡುಹಿಡಿದು ಇಡೀ ಜಗತ್ತಿಗೆ ಬೆಳಕು ಕೊಟ್ಟಿರ್ತಕ್ಕಂಥ ಜ್ಞಾನಿ. ಅದು ಇವತ್ತು ಯಾಕೆ ಹೇಳಿದಂದ್ರೆ, ಇದು ರಾಷ್ಟ್ರೀಯ ಭಾವವಿಕಾಸ ದಿನದಂದು ನೀವು ಕೂಡ ಇಲ್ಲಿ ದೇಶಕ್ಕೆ ಬೆಳಕು ಕೊಡುವಂತ ಮಕ್ಕಳು ಆಗಬೇಕು, ವಿಜ್ಞಾನಿಗಳಾಗಬೇಕು ಅಂತಕ್ಕಂಥ ಒಂದು ಸಣ್ಣ ಕಥೆಯನ್ನ ನಿಮಗೆ ತಿಳಿಸಿ ನಿಮ್ಮ ಗಮನಕ್ಕೆ ತಂದು ಎಂದು ನಿಮಗೆ ದೈಹಿಕ ಶಿಕ್ಷಣದೊಳಗೆ ಆರೋಗ್ಯ ಶಿಕ್ಷಣ, ಆರೋಗ್ಯವೇ ಭಾಗ್ಯ, ಆರೋಗ್ಯ ಸಂಪತ್ತಿತ್ತು ಬೇರೆ ಸಂಪತ್ತು ಯಾವುದೂ ಇಲ್ಲ ಅಂತಕ್ಕಂಥದ್ದನ್ನ ನಿಮಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಯಾಕಪ್ಪ ಅಂದ್ರೆ ಆರೋಗ್ಯ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಯಾವುದು ಕೂಡ ಒಂದು ಅಲಸ್ಯ ಆಗ್ತದೆ ಅಂತಕ್ಕಂಥದನ್ನ ನಾವು ಇದು ಮಾಡ್ತಿರ್ತೀವಿ. ಆ ಕಾರಣದಿಂದ ಆರೋಗ್ಯವನ್ನ ಚೆನ್ನಾಗಿಟ್ಕೋಬೇಕಾದ್ರೆ ನಾವು ಕೆಲವೊಂದು ಇದನ್ನ ಉಪಯೋಗಿಸಿಕೊಳ್ಳಬೇಕಾಗ್ತದೆ. ಅದಕ್ಕೆ ನಾವು ಸಮುದಾಯ ಆರೋಗ್ಯ ತೆಗೆದುಕೊಂಡಾಗ ಸಮುದಾಯ ಅಂದ್ರೆ ಏನು ಅಂತಕ್ಕಂಥ ಪ್ರಶ್ನೆಯನ್ನ ನಿಮಗೆ ಅನಿಸುತ್ತದೆ. ಅದೇನಪ್ಪ ಸಮುದಾಯ ಅಂದ್ರೆ, ನಾವೆಲ್ಲ ಇರೋದು ಸಮುದಾಯದೊಳಗೆ. ನಾವು ಮನೆಯಲ್ಲಿದ್ದು ಕೂಡ ಆ ಮನೆ ಸಮುದಾಯದೊಳಗಿದೆ, ಶಾಲೆ ಒಳಗಿದೆ, ಶಾಲೆಯೂ ಕೂಡ ಸಮುದಾಯದೊಳಗಿದೆ. ನಾವು ಹೊರಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ ಅಂತಂದ್ರೆ ಅದು ಕೂಡ ಸಮುದಾಯದೊಳಗಿದೆ. ಮತ್ತು ಹಾಸ್ಪಿಟಲ್ಗಳಿಗೆ ಹೋದ್ರೆ ಅಲ್ಲಿ ಕೂಡ ಸಮುದಾಯದ, ಅದು ಕೂಡ ಸಮುದಾಯಕ್ಕೆ ಸೇರ್ತಕ್ಕಂಥದ್ದು. ಇದು ಸಾಮಾಜಿಕ ಆರೋಗ್ಯ, ಸಮುದಾಯ ಆರೋಗ್ಯ ಅಂತಕ್ಕಂಥದ್ದು ಬಹಳ ಮಹತ್ವವನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಆರೋಗ್ಯ ಶಿಕ್ಷಣ ಮತ್ತು ಸಮುದಾಯ ಆರೋಗ್ಯ ಒಂದು ನಾಣ್ಯದ ಎರಡು ಮುಖ ಇದ್ದಂತೆ. ಆ ಮುಖ ಇದ್ದಂತೆ. ಆ ಕಾರಣದಿಂದ ನಮಗೆ ಸಮುದಾಯವೂ ಅಷ್ಟೇ ಮುಖ್ಯ ಮತ್ತು ಏನು ಆರೋಗ್ಯವೂ ಕೂಡ ಅಷ್ಟೇ ಮುಖ್ಯ. ಆ ಯಾವ ಹಿತ ದೃಷ್ಟಿಯಿಂದ ನಾವು
ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು. ಆ ಜೊತೆಗೆ ಸ್ವಚ್ಛತೆಯ ಜೊತೆಗೆ ಸಮುದಾಯನ ಕಾಪಾಡಿಕೊಳ್ಬೇಕು. ಆ ಏನು ಇರ್ತಕ್ಕಂಥದನ್ನ ನಾವು ಇಲ್ಲಿ ನೋಡಿದಾಗ ಇಲ್ಲಿ ತ್ಯಾಜ್ಯ ನಿರ್ವಹಣೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಹಾಗೆ ಒಳಚರಂಡಿಯ ಒಂದು ಇದು ಇರುವಂತ ನೋಡ್ತೀವಿ. ಅದೇ ರೀತಿಯಾಗಿ ಬಾವಿ ಕೆರೆಗಳ ಸ್ವಚ್ಛತೆ ಇರಬೇಕು ಅಂತಕ್ಕಂಥದ್ದನ್ನು ನೋಡ್ತೀವಿ. ಮತ್ತೆ ಜೊತೆಗೆ ನಾವು ದಿನನಿತ್ಯ ಬಳಸ್ತಕ್ಕಂಥ ಶುದ್ಧ ಕುಡಿಯುವ ನೀರಿನ ಪೂರೈಕೆಯನ್ನ ನಾವು ನೋಡ್ತಾ ಇದ್ದೇವೆ. ನೀರನ್ನ ನಾವು ಒಳಗೊಂಡಂತೆ ಈ ಸಮುದಾಯ ಆರೋಗ್ಯವನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಸಮುದಾಯ ಆರೋಗ್ಯ ಏನಪ್ಪ ಅಂತಂದ್ರೆ ತ್ಯಾಜ್ಯ ನಿರ್ವಹಣೆ ಅಂತಕ್ಕಂಥದ್ದು ನಾವು ನೋಡಿದಾಗ ಇಲ್ಲಿ ಇಲ್ಲಿ ತ್ಯಾಜ್ಯ ನಿರ್ವಹಣೆ ಏನು ಅಂತಂದ್ರೆ ಪ್ರತಿ ಸಮುದಾಯ ಪ್ರತಿ ಕಟ್ಟಡದಲ್ಲಿ ವಾಸವಿರುವ ವಿವಿಧ ರೀತಿಯ ತ್ಯಾಜ್ಯ ವಸ್ತುಗಳನ್ನ ಉತ್ಪತ್ತಿ ಮಾಡುತ್ತಾರೆ. ಈ ತ್ಯಾಜ್ಯ ವಸ್ತುಗಳು ಎರಡು ಗುಂಪುಗಳಾಗಿ ನಾವು ವಿಂಗಡಿಸಲಾಗುತ್ತದೆ. ಅದು ಏನಪ್ಪ ಅಂತಂದ್ರೆ ಎರಡು ಗುಂಪುಗಳು ಯಾವುವು ಅಂತಂದ್ರೆ ದ್ರವ್ಯ ಪದಾರ್ಥಗಳು, ತ್ಯಾಜ್ಯ ವಸ್ತುಗಳು. ಉದಾಹರಣೆ ನಿರುಪಯೋಗ ವಸ್ತುಗಳು, ಮೂತ್ರ, ಮಲ, ಮತ್ತೆ ಮನೆಯಲ್ಲಿ ಸುತ್ತಮುತ್ತಲು ಬೀದಿಗಳಲ್ಲಿ ಚರಂಡಿ, ಬೋರ್ವೆಲ್, ಬಾವಿ ಇವುಗಳನ್ನ ಸುತ್ತು ನಿಂತ ನೀರು ಸೊಳ್ಳೆಗಳ ಬೆಳವಣಿಗೆಯನ್ನ ಹೊಂದಲು ಅವಕಾಶ ಮಾಡಿಕೊಡುವುದರಿಂದ ಆದುದರಿಂದ ನೀರು ನಿಲ್ಲದಂತೆ ಅದನ್ನ ಸುತ್ತವಾಗಿರ್ತಕ್ಕಂಥ ಚರಂಡಿ ಒಳಗೆ ಬಹಳಷ್ಟು ನೀರುಗಳು ನಿಂತು ಅದು ಏನಾಗ್ತದೆ ಅಂತಂದ್ರೆ ಕೆಟ್ಟ ನೀರಾಗಿ ವಾಸನೆ ಆಗಿಬಿಟ್ಟು ಅದರ ಮೇಲೆ ಕುತ್ಕೊಳ್ತಕ್ಕಂಥ ಸೊಳ್ಳೆಗಳು ಹೆಚ್ಚು ಆಗಿ ನಮಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತದೆ. ಆ ಆರೋಗ್ಯದಲ್ಲಿ ವ್ಯತ್ಯಾಸವನ್ನ ನಾವು ಆಗೋದ್ರಿಂದ ಆ ಚರಂಡಿ ವ್ಯವಸ್ಥೆಯನ್ನು ಒಳಚರಂಡಿ ವ್ಯವಸ್ಥೆಯನ್ನು ನಾವು ಮುಂದಕ್ಕೆ ಪಾಸ್ ಮಾಡಿ ಅದನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದನ್ನು ಮಾಡಿದ್ರೆ ಮಾಡೋದ್ರಿಂದ ಅಂತಂದ್ರೆ ಏನಾಗ್ತದೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ. ಸೊಳ್ಳೆಗಳು ಜಾಸ್ತಿ ಆಗೋದ್ರಿಂದ ನಾವು ಅದನ್ನ ರೋಗಗಳಿಗೆ ತುತ್ತಾಗಿರ್ತೀವಿ. ಅದಕ್ಕೆ ಹಾರಿರ್ತಕ್ಕಂಥವನ್ನ ನಾವು ಮಾಡಬೇಕಾಗ್ತದೆ. ಆದ್ದರಿಂದ ನೀರು ನಿಲ್ಲದಂತೆ ಸೂಕ್ತ ರೀತಿಯಲ್ಲಿ ದ್ರವ ಪದಾರ್ಥಗಳನ್ನ ಇಲ್ಲಿ ವಿಲೇವಾರಿ ಮಾಡಬೇಕು. ಇಂಥ ನೀರಿನ ಮೇಲೆ ಸೀಮೆ ಎಣ್ಣೆಯನ್ನ ಅಥವಾ ಕ್ರಿಮಿನಾಶಕವನ್ನ ಸುರಿಯುವುದರಿಂದ ಸೊಳ್ಳೆಗಳು ಬೆಳವಣಿಗೆ ಹೊಂದುವುದನ್ನ ತಪ್ಪಿಸಬಹುದು. ಇದು ಮನೆಯಲ್ಲಿನ ದ್ರವ ತ್ಯಾಜ್ಯ ವಸ್ತುಗಳು ಒಳಚರಂಡಿಯ ಹರಿದು ಹೋಗುವಂತೆ ವ್ಯವಸ್ಥೆ ಮಾಡತಕ್ಕಂಥದ್ದು. ಇದು ದ್ರವ ಪದಾರ್ಥಗಳ ತ್ಯಾಜ್ಯ ವಸ್ತುಗಳು ಅಂತಕ್ಕಂಥದನ್ನ ನಾವು ಮಾಡ್ತೇವೆ. ಈ ತ್ಯಾಜ್ಯ ವಸ್ತುಗಳನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದನ್ನ ನಾವು ಇಲ್ಲಿ ನಿರ್ವಹಣೆ ತ್ಯಾಜ್ಯ ನಿರ್ವಹಣೆ ಒಳಗೆ ನಾವು ನೋಡ್ತಾ ಇದ್ದೀವಿ. ಹೀಗೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ತ್ಯಾಜ್ಯ ನಿರ್ವಹಣೆ ಅಂತಕ್ಕಂಥದನ್ನ ನಾವು ಗಮನಿಸಿದಾಗ ಇಲ್ಲಿ ದ್ರವ ಪದಾರ್ಥಗಳು ಬಂದು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಂದ್ರೆ ಘನ ಪದಾರ್ಥಗಳ ತ್ಯಾಜ್ಯ ವಸ್ತುಗಳು. ಇಲ್ಲಿ ಯಾವ ಇದಂದ್ರೆ ವಸತಿ ಗೃಹಗಳಲ್ಲಿ, ವಾಣಿಜ್ಯ ಕೈಗಾರಿಕೆಗಳಲ್ಲಿ, ಗಣಿಗಾರಿಕೆ ಮತ್ತು ಕೃಷಿ ಚಟುವಟಿಕೆಗಳಿಂದ ವಿಸರ್ಜನೆಗೊಂಡು ಅಥವಾ ಯಾವುದೇ ಅನಗತ್ಯವಾದ ಮತ್ತು ಪರಿಸರ ಸಮಸ್ಯೆಗೆ ಕಾರಣವಾಗಿದ್ದು ಅದನ್ನ ಘನ ತ್ಯಾಜ್ಯ ವಸ್ತು ಎಂದು ಅರ್ಥೈಸಿಕೊಳ್ಳುತ್ತೇವೆ. ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಘನ ಪದಾರ್ಥಗಳ ತ್ಯಾಜ್ಯ ವಸ್ತುಗಳಲ್ಲಿ ಇಷ್ಟು ನಾವು ಅಂಶಗಳನ್ನು ಕಾಣ್ತಿರ್ತೀವಿ. ಇದು ವಸತಿ ಗೃಹಗಳಲ್ಲಿ ಕೂಡ ಇದನ್ನ ಹೆಚ್ಚಾಗಿ ಅನಗತ್ಯವಾಗಿರ್ತಕ್ಕಂಥ ಪರಿಸರ ಸಮಸ್ಯೆಗಳನ್ನ ಕಾರಣ ಮಾಡುತ್ತದೆ. ಆಗಿರೋದ್ರಿಂದ ಈ ತ್ಯಾಜ್ಯ ವಸ್ತುಗಳು ವಿಲೇವಾರಿ ಸ್ಥಳೀಯ ಪರಿಸ್ಥಿತಿಯನ್ನ ಅವಲಂಬಿಸುತ್ತದೆ. ಮನೆ ಮತ್ತು ಪರಿಸರವನ್ನ ಚೊಕ್ಕವಾಗಿಟ್ಟುಕೊಳ್ಳಬೇಕು ಮತ್ತು ತ್ಯಾಜ್ಯ ವಸ್ತುಗಳನ್ನ ಡಬ್ಬ ಅಥವಾ ಪೂರ್ತಿಯ ಡಸ್ಟ್ಬಿನ್ಗಳಲ್ಲಿ ಸಂಗ್ರಹಿಸಬೇಕು. ದೊಡ್ಡದಾದ ಖಾಲಿ ಡಬ್ಬ ಅಥವಾ ಪ್ಲಾಸ್ಟಿಕ್ ಬುಟ್ಟಿಯನ್ನ ತ್ಯಾಜ್ಯ ವಸ್ತುಗಳಲ್ಲಿ ಸಂಗ್ರಹಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕಾಗ್ತದೆ. ಇಲ್ಲಿ ಕಸದ ಬುಟ್ಟಿಯಲ್ಲಿ ಪ್ರತಿನಿತ್ಯ ಖಾಲಿ ಮಾಡಿ ಇಡಬೇಕು. ಆ ದನದ ಕೊಟ್ಟಿಗೆಯ ತ್ಯಾಜ್ಯ ವಸ್ತು ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಪ್ರತಿದಿನ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಈಗಿರೋದ್ರಿಂದ ನಮ್ಮ ಆರೋಗ್ಯದ ಶಿಕ್ಷಣದೊಳಗೆ ಇದು ಘನ ಮತ್ತು ದ್ರವ ಪದಾರ್ಥಗಳನ್ನ ಇಲ್ಲಿ ಯಾವ ರೀತಿ ವಿಲೇವಾರಿ ಮಾಡಬೇಕು ಅಂತ ನಾವು
ಕಾಣ್ತದೆ. ಈಗ ಈ ಸಮುದಾಯ ಆಡಳಿತದೊಳಗೆ ಮುಖ್ಯವಾಗಿರ್ತಕ್ಕಂಥ ವಿಷಯಗಳು ಇವು ಆಗಿರುತ್ತವೆ. ಇಲ್ಲಿ ನಾವು ನೋಡಿದಾಗ ನಮ್ಮ ಪರಿಸರದಲ್ಲಿ ಕಂಡುಬರುವ ಘನ ರೂಪದ ಕಸಗಳು ಮತ್ತು ವಿಲೇವಾರಿಯನ್ನ